ಮಂಜುನಾಥ್ ಶರ್ಮಾ. ಇವತ್ತು ವಿಟಮಿನ್ ಎ ಕೊರತೆ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿಟಮಿನ್ ಎ ಕೊರತೆ ನಿಮ್ಮ ದೇಹಕ್ಕೆ ವಿಟಮಿನ್ ಎ ಸಿಗದೇ ಇದ್ದಾಗ ವಿಟಮಿನ್ ಎ ಕೊರತೆ ಉಂಟಾಗುತ್ತೆ. ವಿಟಮಿನ್ ಎ ದೇಹದಲ್ಲೇ ಉತ್ಪತ್ತಿ ಆಗಲ್ಲ, ಆದ್ದರಿಂದ ಅದಕ್ಕೆ ನಾವು ಬೇಕಾದ ಪದಾರ್ಥಗಳನ್ನು ತಿನ್ನಬೇಕಾಗುತ್ತೆ. ವಿಟಮಿನ್ ಎ ಕೊರತೆಯಿಂದ ಆಹಾರ ಮತ್ತು ಕೆಲವು ಅಸ್ವಸ್ಥತೆಗಳು ಉಂಟಾಗುತ್ತೆ. ವಿಟಮಿನ್ ಎ ಕೊರತೆಗೆ ಕಾರಣ ಆಗಬಹುದು. ಅಸ್ವಸ್ಥತೆ ಅನ್ನೋದು ವಿಟಮಿನ್ ಎ ಕೊರತೆಗೆ ಕಾರಣ ಆಗ್ಬೋದು. ರೋಗ ಲಕ್ಷಣಗಳ ಏನು ಅಂತಂದರೆ ರಾತ್ರಿ ಕುರುಡುತನ, ಅಂದರೆ ರಾತ್ರಿಯಲ್ಲಿ ಸಾಮಾನ್ಯ ಜಾಸ್ತಿ ಏನು ಕಾಣಲ್ಲ ಮತ್ತು ಬೆಳಗ್ಗೆ ಒಂಥರ ಮೊಬ್ಬಾಗಿ ಕಾಣ್ತಕ್ಕಂಥದ್ದು, ದೃಷ್ಟಿ ಸಮಸ್ಯೆ ಇತ್ಯಾದಿಗಳು. ಚಿಕಿತ್ಸೆ ವಿಟಮಿನ್ ಎ ಪೂರಕಗಳನ್ನು ತಗೋಬೇಕಾಗ್ತದೆ, ಅಂದರೆ ವೈಟಮಿನ್ಸ್ ಎಲ್ಲ ತಗೋಬೇಕಾಗ್ತದೆ. ವಿಟಮಿನ್ ಎ ಹೊಂದಿರುವ ಸಾಕಷ್ಟು ಆಹಾರ ಸೇವಿಸುವ ಮೂಲಕ ನೀವು ವಿಟಮಿನ್ ಎ ಕೊರತೆನ ತಡಿಬಹುದು. ಹಾಗಾದರೆ ವಿಟಮಿನ್ ಎ ಕೊರತೆ ಅಂದರೆ ಏನು ಅಂತ ಕೇಳಿದ್ರೆ, ವಿಟಮಿನ್ ಎ ಕೊರತೆ ಅಂದರೆ ದೇಹ ಸರಿಯಾಗಿ ಕಾರ್ಯನಿರ್ವಹಿಸೋಕ್ಕೆ ಆಗಲ್ಲ, ಕೆಲಸ ಮಾಡಲ್ಲ ಸರಿಯಾಗಿ. ಅಗತ್ಯವಾದ ವಿಟಮಿನ್ ಎ ಕೊರತೆ ಇದಕ್ಕೆ ಕಾರಣ. ಆದ್ದರಿಂದ ನೀವು ಮುಖ್ಯವಾಗಿ ಒಳ್ಳೆಯ ಆಹಾರವನ್ನು ತಗೋಬೇಕು. ವಿಟಮಿನ್ ಎ ಕೊರತೆಯಿಂದ ದೃಷ್ಟಿ ನಷ್ಟ ಆಗುತ್ತೆ. ಈ ದೃಷ್ಟಿ ನಷ್ಟದಿಂದ ಕುರುಡುತನಕ್ಕೆ ಕೂಡ ಕಾರಣ ಆಗ್ಬೋದು. ಜೊತೆಗೆ ಚರ್ಮ ಸಮಸ್ಯೆ ಬಂದ್ಬಿಡುತ್ತೆ, ಹೃದಯದ ಸಮಸ್ಯೆ, ಶ್ವಾಸಕೋಶಗಳು ಸರಿಯಾಗಿ ಕೆಲಸ ಮಾಡದೇ ಇರ್ತಕ್ಕಂಥದ್ದು, ಒಂಥರ ಕಫ ಬರ್ತಕ್ಕಂಥದ್ದು, ನೀರು ಬರ್ತಕ್ಕಂಥದ್ದು ಇತ್ಯಾದಿಗಳೆಲ್ಲ ಅಂಗಾಂಗಗಳು ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯೊಂದಿಗೆ ತೊಡಕುಗಳಿಗೆ ಕಾರಣ ಕೂಡ ಆಗಬಹುದು. ವಿಟಮಿನ್ ಎ ಕೊರತೆ ಯಾರ ಮೇಲೆ ಪರಿಣಾಮ ಬೀರುತ್ತೆ ಅಂತಂದರೆ, ಯುನೈಟೆಡ್ ಸ್ಟೇಟ್ಸ್ನಲ್ಲಿ ವಿಟಮಿನ್ ಎ ಕೊರತೆ ತುಂಬ ಅಪರೂಪ, ಆದರೆ ಇದು ನಮ್ಮ ಭಾರತದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇದೆ. ಆಹಾರದಲ್ಲಿ ಸಾಕಷ್ಟು ವಿಟಮಿನ್ ಎ ಪಡೆಯದ ಜನರ ಮೇಲೆ ಪರಿಣಾಮ ಇದು ತುಂಬ ಬೀರುತ್ತೆ. ಇದು ಕೆಲವು ಪಿತ್ತಜನಕಾಂಗದ ಅಸ್ವಸ್ಥತೆ ಕೂಡ ಮತ್ತು ಅವರ ದೇಹದ ಜೀವಸತ್ವ ಹೇಗೆ ಹೀರಿಕೊಳ್ಳುತ್ತೆ ಅನ್ನೋದರ ಮೇಲೆ ಇದರ ಪರಿಣಾಮ ಬೀರುತ್ತೆ. ಪ್ರಪಂಚದಾದ್ಯಂತ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಅನೇಕ ಜನರು ಸಾಕಷ್ಟು ವಿಟಮಿನ್ ಎ ಪಡೆಯೋದಿಲ್ಲ. ಶಿಶುಗಳು, ಮಕ್ಕಳು ಮತ್ತು ಗರ್ಭಿಣಿ ಅಥವಾ ಹಾಲುಣಿಸುವ ಜನರು ಹೆಚ್ಚು ಅಪಾಯದಲ್ಲಿ ಈ ವಿಟಮಿನ್ ಎ ಕೊರತೆಯಿಂದ ಇದ್ದಾರೆ. ವಿಟಮಿನ್ ಎ ಕೊರತೆ ಪ್ರಪಂಚದಾದ್ಯಂತ ಮಕ್ಕಳಲ್ಲಿ ಕುರುಡುತನ ಪ್ರಮುಖ ಕಾರಣ ಆಗಿದೆ. ಪ್ರತಿ ವರ್ಷ ವಿಶ್ವಾದ್ಯಂತ 2,50,000 ಮಕ್ಕಳು ಮತ್ತು 55 ಲಕ್ಷದಷ್ಟು ಶಿಶುಗಳು ವಿಟಮಿನ್ ಎ ಕೊರತೆಯಿಂದಾಗಿ ಅಂಧ ಆಗಿರ್ತಾರೆ. ಪುಟಾಣಿ ಮಕ್ಕಳು ಇರ್ತಲ್ಲ, ಅಂತ ಕುರುಡುತನಕ್ಕೆ ಇದು ಕಾರಣ ಆಗುತ್ತೆ. ವಿಟಮಿನ್ ಎ ಅಂದ್ರೇನು ಅಂತಂದರೆ, ನಿಮ್ಮ ದೇಹದ ಅನೇಕ ವ್ಯವಸ್ಥೆಗಳಲ್ಲಿ ವಿಟಮಿನ್ ಎ ಪ್ರಮುಖ ಪಾತ್ರ ವಹಿಸುತ್ತೆ. ವಿಟಮಿನ್ ಎ ಆರೋಗ್ಯಕರ ದೃಷ್ಟಿ, ಚಯಾಪಚಯ ಮತ್ತು ಜೀವಕೋಶದ ಬೆಳವಣಿಗೆಗೆ ಅವಶ್ಯಕವಾಗಿ ಬೇಕು. ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆ ಮತ್ತು ಸಂತಾನೋತ್ಪತ್ತಿಯ ವ್ಯವಸ್ಥೆನ ಆರೋಗ್ಯಕರವಾಗಿಡೋದ್ರಲ್ಲಿ ಇದು ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ನಿಮ್ಮ ದೇಹ ವಿಟಮಿನ್ ಎ ಅನ್ನೋ ಸ್ವತಃ ಉತ್ಪಾದನೆ ಮಾಡಲ್ಲ, ಅದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನೀವು ತಿನ್ನುವ ಆಹಾರದ ಮೂಲಕ ಅದನ್ನು ಪಡೆಯಬೇಕು. ನಿಮ್ಮ ದೃಷ್ಟಿಗೆ ವಿಟಮಿನ್ ಎ ಅಗತ್ಯ. ನಿಮ್ಮ
ರೆಟಿನಾಗಳು ಸರಿಯಾಗಿ ಕೆಲಸ ಮಾಡಲು ಮತ್ತು ಕಣ್ಣುಗಳು ನಿರ್ದಿಷ್ಟವಾದ ಈ ಒಳ್ಳೆ ಬಣ್ಣಗಳನ್ನು ಕಂಡುಹಿಡಿಬೇಕಾಗುತ್ತೆ. ಅದನ್ನು ಕಂಡುಹಿಡಿಬೇಕಾದ್ರೆ ವಿಟಮಿನ್ ಎ ಖಂಡಿತವಾಗಿಯೂ ಬೇಕಾಗುತ್ತೆ. ವಿಟಮಿನ್ ಎ ಕೊರತೆ ಈ ವರ್ಣದ್ರವ್ಯಗಳನ್ನು ಮಾಡುವ ಮತ್ತು ನಿಮ್ಮ ಕಣ್ಣುಗಳ ಸಾಮರ್ಥ್ಯ ತಿಳಿಯುತ್ತೆ. ಇದು ರಾತ್ರಿ ಕುರುಡುತನಕ್ಕೆ ಕಾರಣವಾಗಬಹುದು. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ರಾತ್ರಿಯಲ್ಲಿ ನೋಡಲು ನಿಮಗೆ ವಿಟಮಿನ್ ಎ ಅಗತ್ಯ ಖಂಡಿತವಾಗಿಯೂ ಇದೆ. ನಿಮ್ಮ ಕಾರ್ಯಗಳನ್ನು ಸರಿಯಾಗಿ ನಡೆಸ್ಕೊಂಡು ಹೋಗಲು ಮತ್ತು ಈ ಕಣ್ಣುಗಳಲ್ಲಿ ತೇವಾಂಶ ಉತ್ಪಾದನೆ ಮಾಡಲು, ದೇಹದಲ್ಲಿ ಕೂಡ ತೇವಾಂಶ ಉತ್ಪಾದನೆ ಮಾಡೋದಕ್ಕೆ ವಿಟಮಿನ್ ಎ ತುಂಬ ಅಗತ್ಯ. ಅದರಿಂದ ತೇವಾಂಶ ಬೇಕು ಅಂತಂದರೆ ನಾವು ವಿಟಮಿನ್ ಎನ ತಗೋಬೇಕಾಗುತ್ತೆ. ನೀವು ಜೊತೆಗೆ ಇನ್ನೊಂದೇನೆಂದರೆ ಚರ್ಮದ ಹಾನಿ ಕೂಡ ಉಂಟಾಗುತ್ತೆ. ಇದರಿಂದ ವಿಟಮಿನ್ ಎ ಇದು ಕಡಿಮೆ ಆಯಿತು ಅಂತಂದರೆ ಒಣಚರ್ಮ ಕೂಡ ಉಂಟಾಗುತ್ತೆ. ಅದ್ರ ಜೊತೆಗೆ ವಿಟಮಿನ್ ಎ ನಿಮ್ಮ ಶ್ವಾಸಕೋಶದ ಒಳಪದರ, ಕರುಳು, ಮೂತ್ರನಾಳ ಮತ್ತು ಅದರ ಮೂತ್ರನಾಳದ ತುದಿ, ಅದರ ಮೇಲ್ಭಾಗದ ಆಕಾರದಲ್ಲಿ ಸರಿಯಾಗಿ ಇಡಬೇಕು ಅಂತಂದರೆ ಇದನ್ನು ವಿಟಮಿನ್ ಬಿ ಬೇಕಾಗುತ್ತೆ. ಜೊತೆಗೆ ನಿಮಗೆ ಹೋರಾಡೋ ಶಕ್ತಿ ಹೊರಟೋಗುತ್ತೆ. ಯಾವಾಗ ಹೋರಾಡೋ ಶಕ್ತಿ ಹೊರಟೋಗುತ್ತೋ ನಿಮ್ಮ ದೇಹ ಸೋಂಕಿಗೆ ಒಳಗಾಗುತ್ತೆ. ಆದ್ದರಿಂದ ವಿಟಮಿನ್ ಎ ಖಂಡಿತವಾಗಿ ಬೇಕೇ ಬೇಕಾಗುತ್ತೆ. ವಿಟಮಿನಲ್ಲಿ ಹಾಗಾದರೆ ವಿಟಮಿನ್ ಎನಲ್ಲಿ ಎಷ್ಟು ವಿಧ ಅಂತ ಕೇಳಿದ್ರೆ 2 ವಿಧ, 2 ರೂಪ ಇದೆ. ಪೂರ್ವ ನಿರ್ಧಾರಿತ ವಿಟಮಿನ್ ಎ. ನಿರ್ಧಾರಿತ ವಿಟಮಿನ್ ಎ ಅಥವಾ ರೆಟಿನಾಲ್ ಗೋಮಾಂಸ, ಕೋಳಿ, ಮೀನು, ಯಕೃತ್ತು ಮತ್ತು ಮೊಟ್ಟೆಗಳನ್ನು ಒಳಗೊಂಡಂತೆ ಪ್ರಾಣಿ ಉತ್ಪನ್ನಗಳಲ್ಲಿ ನೈಸರ್ಗಿಕವಾಗಿ ಕಂಡುಬರುತ್ತೆ. ಕೆಲವು ಧಾನ್ಯಗಳು ಮತ್ತು ಡೈರಿ ಉತ್ಪನ್ನ ವಿಟಮಿನ್ ಎ ಜೊತೆಗೆ ಬಲವರ್ಧಿತ ಆಗಿದೆ. ಪ್ರೋಟೀನ್ ಎ, ಕ್ಯಾರೋಟಿನಾಯ್ಡ್ಗಳು. ಈ ಕ್ಯಾರೋಟಿನಾಯ್ಡ್ಗಳು ಸಸ್ಯ ಮೂಲಗಳಿಂದ ಬಂದಂಥವು ಮತ್ತು ತರಕಾರಿ ಮತ್ತು ಹಣ್ಣುಗಳಲ್ಲಿ ವರ್ಣದ್ರವ್ಯಗಳು ಅವುಗಳ ಹಳದಿ, ಕಿತ್ತಳೆ ಮತ್ತು ಕೆಂಪು ಬಣ್ಣಗಳನ್ನು ನೀಡುತ್ತೆ. ನೀವು ಈ ಹಣ್ಣುಗಳನ್ನು ಮತ್ತು ಈ ಬಣ್ಣದ ಹಣ್ಣುಗಳು, ಕೆಂಪು ಬಣ್ಣದ ಹಣ್ಣುಗಳು ಅಥವಾ ಹಳದಿ ಬಣ್ಣದ ಹಣ್ಣುಗಳು ಮತ್ತು ತರಕಾರಿಗಳು, ಇದನ್ನು ತಿಂದ ನಂತರ ನಿಮ್ಮ ದೇಹ ನಿಧಾನವಾಗಿ ಕ್ಯಾರೋಟಿನಾಯ್ಡ್ಗಳನ್ನು ವಿಟಮಿನ್ ಎ ಆಗಿ ಪರಿವರ್ತನೆ ಮಾಡುತ್ತೆ. ಈ ಕ್ಯಾರೋಟಿನಾಯ್ಡ್ ಅತ್ಯಂತ ಸಾಮಾನ್ಯ ವಿಧವೆಂದರೆ ಬೀಟಾ ಕ್ಯಾರೋಟಿನ್. ವಿಟಮಿನ್ ಎ ಕೊರತೆಯಿಂದ ಯಾವ ತೊಂದರೆಗಳು ಉಂಟಾಗಬಹುದು? ವಿಟಮಿನ್ ಎ ಕೊರತೆ ಅನೇಕ ತೊಡಕುಗಳಿಗೆ ಕಾರಣ ಆಗಬಹುದು. ಅವುಗಳಂದರೆ ಮುಖ್ಯವಾಗಿ ಕಣ್ಣಿನ ಸಮಸ್ಯೆ, ನಿಮ್ಮ ವಿಟಮಿನ್ ಎ ಕಣ್ಣುಗಳು ಅನೇಕ ಕಾರ್ಯಗಳಲ್ಲಿ ಪ್ರಮುಖ ಅಂಶವಾಗಿದೆ. ದೃಷ್ಟಿ ನಷ್ಟ ಮತ್ತು ಕುರುಡುತನ ಸಂಭವಿಸಬಹುದು, ಬಂದೆತನ ಬರ್ಬೋದು. ಚರ್ಮದ ಸಮಸ್ಯೆ, ವಿಟಮಿನ್ ಎ ಕೊರತೆಯಿಂದ ಮುಖ್ಯವಾಗಿ ಒಣಚರ್ಮ ಆಗುತ್ತೆ ಮತ್ತು ಈ ತುರಿಕೆ ಇತ್ಯಾದಿಗಳು ಉಂಟಾಗುತ್ತೆ. ಮೈಯೆಲ್ಲ ಕೆತ್ತಾಗುತ್ತಲ್ಲ, ಅದು ಉಂಟಾಗುತ್ತೆ. ಬಂದೆತನ, ನಿಮ್ಮ ಸಂತಾನೋತ್ಪತ್ತಿ ವ್ಯವಸ್ಥೆ ಕೂಡ ಇದು ಹಾಳಾಗುತ್ತೆ. ವಿಟಮಿನ್ ಎ ಕಡಿಮೆ ಆಯಿತು ಅಂತಂದರೆ ಮುಖ್ಯವಾಗಿ ಬಂದೆತನ ಕೂಡ ಉಂಟಾಗುತ್ತೆ. ವಿಟಮಿನ್ ಎ ಕೊರತೆ ಗರ್ಭಧಾರಣೆ ತೊಂದರೆ ಮತ್ತು ಬಂದೆತನ ಇದಕ್ಕೆ ಕಾರಣ ಕೂಡ ಆಗಬಹುದು. ಇನ್ನೊಂದು ಏನು ಅಂತಂದರೆ, ವಿಟಮಿನ್ ಎ ಕೊರತೆ ಮಕ್ಕಳಲ್ಲಿ ವಿಳಂಬವಾದ ಬೆಳವಣಿಗೆ, ನಿಧಾನಕ್ಕೆ ಬೆಳವಣಿಗೆ ಉಂಟಾಗುತ್ತೆ. ವಿಟಮಿನ್ ಎ ಕೊರತೆ ಆಯಿತು ಅಂದರೆ ಮಕ್ಕಳ ಬೆಳವಣಿಗೆ ಆಗಬೇಕು ಅಂತಂದರೆ ವಿಟಮಿನ್ ಎ ಬೇಕು. ಮತ್ತು ಈ ಉಸಿರಾಟದ ಪ್ರದೇಶ ಅಂದರೆ ಶ್ವಾಸಕೋಶಗಳ ಸೋಂಕು, ವಿಟಮಿನ್ ಎ ಕೊರತೆಯಿಂದ ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯಲ್ಲಿ ಸಮಸ್ಯೆ ಉಂಟಾಗಬಹುದು. ಇದು ನಮ್ಮ ಎದೆ ಮತ್ತು ಗಂಟಲಿನಲ್ಲಿ ಸೋಂಕುಗಳಿಗೆ ಕೂಡ ಕಾರಣ ಆಗುತ್ತೆ.
ವಿಟಮಿನ್ ಎ ಕೊರತೆ ಚಿಹ್ನೆಗಳು ಮತ್ತು ಲಕ್ಷಣ ಯಾವುದು ಅಂತಂದರೆ, ವಿಟಮಿನ್ ಎ ಕೊರತೆ ಆರಂಭಿಕ ಚಿಹ್ನೆಗಳು ಒಂದು ರಾತ್ರಿ ಕುರುಡುತನ, ನೈಕ್ಟಾಲೋಪಿಯ. ನೀವು ರಾತ್ರಿ ಕುರುಡುತನವನ್ನು ಹೊಂದಿದ್ರೆ ಕತ್ತಲೆಯಲ್ಲಿ ನೀವು ಚೆನ್ನಾಗಿ ಕಾಣ್ತೀರಿ. ಆದರೆ ಸಾಕಷ್ಟು ಬೆಳಕು ಇದ್ದರೆ ನೀವು ಸಾಮಾನ್ಯವಾಗಿ ನೋಡ್ಬೋದು. ಬೆಳಕೆ ಇಲ್ಲದೆ ಅಂತಂದರೆ ನಿಮಗೆ ಮೊಬ್ಬೊಬ್ಬ ಕಾಣುತ್ತೆ, ಸರಿಯಾಗಿ ಕಾಣಲ್ಲ. ರೆಟಿನಾದ ಅಸ್ವಸ್ಥತೆ ರಾತ್ರಿ ಕುರುಡುತನಕ್ಕೆ ಕಾರಣ ಆಗುತ್ತೆ. ವಿಟಮಿನ್ ಎ ಕೊರತೆ ಉಲ್ಬಣ ಆಗ್ತಾ ಇದ್ದಂತೆ ನಿಮ್ಮ ಕಣ್ಣುಗಳಲ್ಲಿ ಬಿಳಿ ಭಾಗಗಳು ಮತ್ತು ನಿಮ್ಮ ಕಾರ್ಯಗಳು ಒಣಗಿ ಹೋಗುತ್ತೆ, ಅಂತ ಕೆಂಪು ಕಣ್ಣಾಗುತ್ತರ ಶುರುವಾಗುತ್ತೆ. ಮತ್ತು ನೀವು ಕಣ್ಣೀರನ್ನು ಉತ್ಪಾದನೆ ಮಾಡೋಕ್ಕೆ ಆಗೋದಿಲ್ಲ. ಜೆರೋಟಾಲ್ಮಿಯಾ ಅಂತ ಹೇಳ್ಬಿಟ್ಟು ಇದಕ್ಕೆ ಹೆಸರು. ಬೀಟೌಟ್ ಸ್ಪಾಟ್ಸ್ ಎಂದು ಕೂಡ ಕರೆಯಲ್ಪಡುವ ನೊರೆ ಕಲೆಗಳು ನಿಮ್ಮ ಕಣ್ಣುಗಳ ಬಿಳಿಭಾಗದಲ್ಲಿ ಕಾಣಿಸ್ಕೋಬೋದು. ನಿಮ್ಮ ಕಾರ್ನಿಯಾದಲ್ಲಿ ತೆರೆದ ಹುಣ್ಣುಗಳು, ಕಾರ್ನಿಯಲ್ ಡಿಸೀಸ್ ಅದು ಕಾಣಿಸ್ಕೋಬೋದು. ಅಥವಾ ನಿಮ್ಮ ಕಾರ್ನಿಯಾಗಳು ಒಣಗಿ ಹೋಗ್ಬೋದು ಅಥವಾ ಮೋಡ ಆಗ್ಬೋದು. ಇದು ಕುರುಡುತನಕ್ಕೆ ಕಾರಣ ಆಗುತ್ತೆ, ಮಬ್ಬಾಗುತ್ತೆ ಅಂತಾರೆ. ಆದ್ದರಿಂದ ಕುರುಡುತನಕ್ಕೆ ಕಾರಣ ಆಗುತ್ತೆ. ವಿಟಮಿನ್ ಎ ಕೊರತೆಗೆ ಕಾರಣ ಏನು? ನಿಮ್ಮ ಆಹಾರದಲ್ಲಿ ಸಾಕಷ್ಟು ವಿಟಮಿನ್ ಎ ಸಿಗದೇ ಇದ್ದಾಗ ವಿಟಮಿನ್ ಎ ಕೊರತೆ ಉಂಟಾಗುತ್ತೆ. ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಅಪರೂಪವಾಗಿದ್ದರೂ ಪ್ರಪಂಚದಾದ್ಯಂತ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ವಿಟಮಿನ್ ಎ ಕೊರತೆ ಆಗಾಗ್ಗೆ ಸಂಭವಿಸ್ತಾನೆ ಬರ್ತಾನೆ ಇರುತ್ತೆ. ಬಡ ರಾಷ್ಟ್ರಗಳ ಜನರು ಕೂಡ ವಿಟಮಿನ್ ಎ ಕೊರತೆಯೊಂದಿಗೆ ಸಾಕಷ್ಟು ಅವರು ಆಹಾರ ಪಡೆದಿರೋದ್ರಿಂದ ಸಾಕಷ್ಟು ವಿಟಮಿನ್ ಎ ಕೊರತೆ ಉಂಟಾಗುತ್ತೆ. ವಿಟಮಿನ್ ಎ ಕೊರತೆ ಯಕೃತ್ತಿನ ಅಸ್ವಸ್ಥತೆ ಕೂಡ ಹಾಳು ಮಾಡುತ್ತೆ. ಸ್ವಾಸ್ಥ್ಯತೆಯನ್ನು ಹಾಳು ಮಾಡಿ ಅಸ್ವಸ್ಥತೆ ಉಂಟಾಗುತ್ತೆ. ನಿಮ್ಮ ಯಕೃತ್ತು ಮತ್ತು ನಿಮ್ಮ ದೇಹದ ಹೆಚ್ಚಿನ ವಿಟಮಿನ್ ಎ ಅನ್ನು ಸಂಗ್ರಹಿಸುತ್ತೆ ಮತ್ತು ಯಕೃತ್ತಿನ ಅಸ್ವಸ್ಥತೆಗಳು ವಿಟಮಿನ್ ಶೇಖರಣೆಗೆ ಅಡ್ಡಿಯಾಗಬಹುದು. ಕೊಬ್ಬನ್ನು ಹೀರಿಕೊಳ್ಳುವ ನಿಮ್ಮ ಕರುಳಿನ ಸಾಮರ್ಥ್ಯ ದುರ್ಬಲ ಆಗುತ್ತೆ. ರೋಗಗಳು ಮತ್ತು ಪರಿಸ್ಥಿತಿಗಳು ಸಹ ವಿಟಮಿನ್ ಎ ಕೊರತೆಯಿಂದ ಉಂಟಾಗುತ್ತೆ. ಈ ಪರಿಸ್ಥಿತಿಗಳು ವಿಟಮಿನ್ ಎ ಅಂತ ಜೀವಸತ್ವ ಹೀರಿಕೊಳ್ಳುವ ನಿಮ್ಮ ದೇಹದ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತೆ. ಈ ಪರಿಸ್ಥಿತಿಗಳ ಕೂಡ ಸೇರಿದೆ ದೀರ್ಘಕಾಲದ ಅತಿಸಾರ, ಸರಿಯಾದ ಕಾಯಿಲೆ, ಸಿಸ್ಟಿಕ್ ಫೈಬ್ರೋಸಿಸ್ಸು, ಕೆಲವು ಕರಳು ಅಥವಾ ಮೇದೋಜೈವಿಕ ಗ್ರಂಥಿ ಶಸ್ತ್ರಚಿಕಿತ್ಸೆ ಕೂಡ ಆಗಿರ್ಬೋದು. ಆಲ್ಕೋಹಾಲ್ ಬಳಕೆಯಿಂದ ಇದು ಇನ್ನೂ ಅಸ್ವಸ್ಥತೆ ಜಾಸ್ತಿ ಉಂಟಾಗುತ್ತೆ. ಅದರಿಂದ ಆಲ್ಕೋಹಾಲ್ನ ಜಾಸ್ತಿ ಇಟ್ಕೊಳ್ಳದೆ ಇರ್ತಕ್ಕಂಥದ್ದು ಒಳ್ಳೆಯದು. ನೀವು ರಾತ್ರಿ ಕುರುಡುತನ ಹೊಂದಿದ್ರೆ ನಿಮ್ಮ ಆರೋಗ್ಯ ರಕ್ಷಣೆ ವೈದ್ಯರು, ಆರೋಗ್ಯ ರಕ್ಷಣೆ ಮಾಡ್ತಕ್ಕಂಥವ್ರು ಎಲೆಕ್ಟ್ರೋರೆಟಿನೋಗ್ರಫಿ ಅಂತ ಕಣ್ಣಿನ ಪರೀಕ್ಷೆ ಅದಕ್ಕೆ ಆದೇಶಿಸ್ಬೋದು. ನಿಮ್ಮ ಆರೋಗ್ಯ ರಕ್ಷಣೆ ನೀಡ್ತಕ್ಕಂಥ ವೈದ್ಯರು ನಿಮ್ಮ ರೆಟಿನಾದಲ್ಲಿರುವ ಬೆಳಕಿನ ಸಂವೇದನೆ ಕೋಶಗಳನ್ನು ಪರಿಶೀಲನೆ ಮಾಡ್ತಾರೆ. ಪರೀಕ್ಷೆಯು ಬೆಳಕಿನ ಹೊಳಪು ನಿಮ್ಮ ರೆಟಿನಾಗಳ ಪ್ರತಿಕ್ರಿಯೆಯನ್ನು ಅಳೆಯುತ್ತೆ. ಸೀರಮ್ ರೆಟಿನಾಲ್ ರಕ್ತ ಪರೀಕ್ಷೆ ನಿಮ್ಮ ರಕ್ತದಲ್ಲಿನ ವಿಟಮಿನ್ ಎ ಪ್ರಮಾಣವನ್ನು ಅಳೆಯಬಹುದು. ಆದಾಗ್ಯೂ ನಿಮ್ಮ ದೇಹ ಹೆಚ್ಚಿನ ಪ್ರಮಾಣದ ವಿಟಮಿನ್ ಎ ಅನ್ನು ಸಂಗ್ರಹಿಸುತ್ತೆ. ಆದ್ದರಿಂದ ನಿಮ್ಮ ಕೊರತೆಯು ತೀವ್ರವಾಗುವವರೆಗೆ ನಿಮ್ಮ ರಕ್ತದಲ್ಲಿನ ವಿಟಮಿನ್ ಎ ಮಟ್ಟವನ್ನು ಕಡಿಮೆ ಆಗೋದಿಲ್ಲ. ಆದ್ದರಿಂದ ಪ್ರತಿ ಡೆಸಿಲೀಟರ್ಗೆ 20 ಮೈಕ್ರೋಗ್ರಾಮ್ಗಳಿಗಿಂತ ಕಡಿಮೆ ತಗೋಬೇಕಾಗುತ್ತೆ. ವಿಟಮಿನ್ ಎ ಪೂರಕನ ತೆಗೆದುಕೊಂಡ ನಂತರ ನಿಮ್ಮ ರೋಗ ಲಕ್ಷಣ ಸುಧಾರಿಸಬಹುದು. ಆದ್ದರಿಂದ ವಿಟಮಿನ್ ಎ ತಗೋಬೇಕಾಗುತ್ತೆ. ಇದನ್ನು ನಿರ್ವಹಣೆ ಮಾಡೋದು ಹೇಗೆ ಅಂತಂದರೆ, ವಿಟಮಿನ್ ಎ ಕೊರತೆನ ಹೇಗೆ ಚಿಕಿತ್ಸೆ ನೀಡಲಾಗುತ್ತೆ ಅಂತ
ಅಂತಂದರೆ ನಿಮ್ಮ ಆರೋಗ್ಯ ರಕ್ಷಣೆ ನೀಡ್ತಕ್ಕಂಥ ವೈದ್ಯರು ನಿಮ್ಮ ವಿಟಮಿನ್ ಎ ಕೊರತೆಯನ್ನು ಹಲವಾರು ದಿನಗಳವರೆಗೆ ಹೆಚ್ಚು ಪ್ರಮಾಣದ ವಿಟಮಿನ್ ಎ ಪೂರಕಗಳೊಂದಿಗೆ ಚಿಕಿತ್ಸೆ ಕೊಡ್ತಾರೆ. ಅಡಿಷನಲ್ ಇದು ನೀವು ತಗೋಬೇಕಾಗುತ್ತೆ. ಹಲವಾರು ದಿನಗಳ ನಂತರ ನಿಮ್ಮ ದೃಷ್ಟಿ ಮತ್ತು ಚರ್ಮದ ಸಮಸ್ಯೆ ಪರಿಹಾರಗಳು ಪ್ರಾರಂಭವಾಗುವವರೆಗೆ ಅವರು ಕಡಿಮೆ ಪ್ರಮಾಣದ ವಿಟಮಿನ್ ಎ ಅನ್ನು ತೆಗೆದುಕೊಳ್ಳುವಂತೆ ಮಾಡ್ತಾರೆ. ವಿಟಮಿನ್ ಎ ಪೂರಕಗಳು ರಾತ್ರಿ ಕುರುತನ ಗುಣಪಡಿಸಲು ಮತ್ತು ನಿಮ್ಮ ಕಣ್ಣುಗಳನ್ನು ಮತ್ತೆ ಸರಿ ಮಾಡಲು ಸಹಾಯ ಮಾಡುತ್ತೆ. ಆದಾಗ್ಯೂ ಕಾರ್ನಿಯಲ್ ಹುಣ್ಣುಗಳಿಂದ ಉಂಟಾಗುವ ದೃಷ್ಟಿ ನಷ್ಟವನ್ನು ಗುಣಪಡಿಸೋಕ್ಕೆ ಖಂಡಿತವಾಗಿಯೂ ಆಗಲ್ಲ. ಶಿಶುಗಳು ಹೆಚ್ಚಿನ ಪ್ರಮಾಣದ ವಿಟಮಿನ್ ಎ ಅನ್ನು ತಗೋಬಾರದು, ಏಕೆಂದರೆ ಅದು ಅವರಿಗೆ ವಿಷಕಾರಿ ಆಗುತ್ತೆ. ಆದಾಗ್ಯೂ ಮಕ್ಕಳಿಗೆ ವಿಟಮಿನ್ ಎ ಪೂರಕಗಳೊಂದಿಗೆ ಚಿಕಿತ್ಸೆ ನೀಡಬಹುದು. ನಿಮ್ಮ ಮಗುವಿನ ಆರೋಗ್ಯ ರಕ್ಷಣೆ ನೀಡತಕ್ಕಂಥ ವೈದ್ಯರು ಸರಿಯಾದ ಡೋಸೇಜನ್ನು ಅವರೇ ನಿರ್ಧಾರ ಮಾಡ್ತಾರೆ. ವಿಟಮಿನ್ ಎ ಹೊಂದಿರುವ ಆಹಾರವನ್ನು ಒಳಗೊಂಡಿರುವ ಆರೋಗ್ಯಕರ ಸಮತೋಲಿತ ಆಹಾರ ಯೋಚಿಸಲು ನಿಮ್ಮ ಆರೋಗ್ಯ ರಕ್ಷಣೆ ನೀಡ್ತಕ್ಕಂಥ ವೈದ್ಯರು ನಿಮಗೆ ಸಹಾಯ ಮಾಡುವುದು. ಒಳ್ಳೆಯ ಆಹಾರ ತಗೊಳ್ಳೋಕ್ಕೆ ಅವರು ನಿಮಗೆ ಸಜೆಸ್ಟ್ ಮಾಡ್ಬೋದು. ತಡೆಗಟ್ಟಲಿಕ್ಕೆ ಹೇಗೆ ಅಂತಂದರೆ, ವಿಟಮಿನ್ ಎ ಕೊರತೆಯನ್ನು ನಾನು ಹೇಗೆ ತರ್ಬೋದು ಅಂತ ಕೇಳಿದರೆ, ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಆಹಾರನ ತಗೋಬೇಕು. ಹಸಿರು ತರಕಾರಿ ಅಂದರೆ ಎಲೆಗಳ ಗ್ರೀನ್ಸ್ ಮತ್ತು ಬ್ರೋಕೋಲಿ ಸೊಪ್ಪುಗಳನ್ನು ಚೆನ್ನಾಗಿ ತಿನ್ನಿ ಅಂತ. ಬ್ರೋಕೋಲಿ ತಿನ್ನಿ. ಕಿತ್ತಳೆ ಮತ್ತು ಹಳದಿ ತರಕಾರಿಗಳು, ಉದಾಹರಣೆಗೆ ಕ್ಯಾರೆಟು, ಕುಂಬಳಕಾಯಿ, ಸಿಹಿ ಆಲೂಗೆಡ್ಡೆ ಮತ್ತು ಸ್ಕ್ವಾಷ್ ಇತ್ಯಾದಿಗಳು. ಕಿತ್ತಳೆ ಮತ್ತು ಹಳದಿ ಹಣ್ಣುಗಳು, ಉದಾಹರಣೆ ಕಿತ್ತಳೆ ಹಣ್ಣು, ಮಾವಿನ ಹಣ್ಣು ಮತ್ತು ಈ ಕ್ಯಾರೆಟ್ ಇತ್ಯಾದಿಗಳನ್ನ, ಪಪ್ಪಾಯಿಗಳನ್ನು ತಿನ್ನಿ ಅಂತ ಹೇಳ್ಬೋದು. ಹಾಲಿನ ಉತ್ಪನ್ನಗಳಾಗಿರ್ತಕ್ಕಂಥ ಯಕೃತ್ತು, ಗೋಮಾಂಸ ಮತ್ತು ಕೋಳಿ, ಸಾಲ್ಮನ್ನಂತಹ ಕೆಲವು ರೀತಿ ಮೀನುಗಳನ್ನು ಮೊಟ್ಟೆಗಳಿಂದ ಕೂಡ ವಿಟಮಿನ್ ಎ ಪಡೆಯಬಹುದು. ಸಿರಿಧಾನ್ಯಗಳು, ಅಕ್ಕಿ, ಆಲೂಗೆಡ್ಡೆ, ಗೋಧಿ ಮತ್ತು ಸೋಯಾಬೀನ್ಗಳು ವಿಟಮಿನ್ ಎ ಇಂದ ತುಂಬ ಹೊಂದಿರುತ್ತೆ. ಅದರಿಂದ ಇದನ್ನು ಬಳಸ್ಬೋದು. ವಿಟಮಿನ್ ಎ ಎಲ್ಲ ಪೂರಕ ಕೂಡ ಜೊತೆಗೆ ತಗೋಬಹುದು. ಇದರಿಂದ ಕಣ್ಣಿನ ದೃಷ್ಟಿ ಚೆನ್ನಾಗಿ ನಿವಾರಣೆ ಆಗುತ್ತೆ. ದೋಷ ನಿವಾರಣೆಯಾಗಿ ಒಳ್ಳೆಯ ದೃಷ್ಟಿ ಇಂಪ್ರೂವ್ ಆಗುತ್ತೆ. ನಾನು ವಿಟಮಿನ್ ಎ ಕೊರತೆ ಹೊಂದಿದ್ರೆ ಏನು ನಿರೀಕ್ಷಣೆ ಮಾಡ್ಬೋದು ಅಂತ ಎಲ್ಲ ನೀವು ಕೇಳಿದ್ರೆ, ಮುಖ್ಯವಾಗಿ ಇಂಥ ಪದಾರ್ಥಗಳನ್ನು ತಿಂದು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಮಂದಿರ ಆಶ್ರಮ. ನಮಸ್ಕಾರ.